ಬೆಳಕಿನಂಗಳದಿ ಕುಣಿದಾಡಿದರು ಬೆಳಕಿನಂಗಳದಿ ರೇ 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 ಹುಯ್ಯೋ 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 ರೇ ನೀ ನಮ್ಮ ತಂದೆ, ನೀ ಎಂದು ನಮ್ಮ ಕಾಪಾಡು. ನೀ ನಮ್ಮ ತಾಯಿ, ನೀ ನಮ್ಮ ತಂದೆ, ನೀನೆಂದು ನಮ್ಮ ಕಾಪಾಡು. ಮಾರಮ್ಮ ತಾಯಿ, ಕಾಳಮ್ಮ ತಾಯಿ, ಮಾರಮ್ಮ ತಾಯಿ, ಕಾಳಮ್ಮ ತಾಯಿ. ನೀ ನಮ್ಮ ತಾಯಿ, ನೀ ನಮ್ಮ ತಂದೆ, ನೀನೆಂದು ನಮ್ಮ ಕಾಪಾಡು. ಮಾರಮ್ಮ ತಾಯಿ, ಕಾಳಮ್ಮ ತಾಯಿ, ಮಾರಮ್ಮ ತಾಯಿ, ಕಾಳಮ್ಮ ತಾಯಿ. ಹಾಲನ್ನು ತಂದೆ ಆಗ ಆಗ, ಹಣ್ಣನ್ನು ತಂದೆ ಹೋಗು ಹೋಗು, ಮಾಲೆಯ ತಂದೆ ಆಗ ಆಗ, ಹೆಣ್ಣನ್ನು ತಂದೆ ಹೋಗು ಹೋಗು. ಕೈಯನ್ನು ನೀಡುವೆ ಮಾರಮ್ಮ, ಕೆಂಡವ ತುಳಿಯುವೆ ನೋಡಮ್ಮ, ಬೆಳಗುವೆ ಯಾರತಿ ನಿನಗಮ್ಮ, ಕೈಯನ್ನು ಮುಗಿಯುವೆ ಬಾರಮ್ಮ, ಕಳ್ತುಂಬಿ ವನವೆಲ್ಲ ಹೊರವಂತೆ ಮಾಡೋಳು. ನೀ ನಮ್ಮ ತಾಯಿ, ನೀ ನಮ್ಮ ತಂದೆ, ನೀನೆಂದು ನಮ್ಮ ಕಾಪಾಡು. ಮಾರಮ್ಮ ತಾಯಿ, ಕಾಳಮ್ಮ ತಾಯಿ, ಮಾರಮ್ಮ ತಾಯಿ, ಕಾಳಮ್ಮ ತಾಯಿ. ಹುಯ್ಯೋ 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 ರೇ, ಹುಯ್ಯೋ ಹುಯ್ಯೋ ರೇ, ಹುಯ್ಯೋ 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 ರೇ. ರೇ 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 ರೇ. ಹುಯ್ಯೋ ಹುಯ್ಯೋ ಹುಯ್ಯೋಲೆ, ಕೋಳಿಯನ್ನ ಮಾಡಾಲೆ, ಕೋಳಿ ಬಜೆ ತಿನ್ನಾಲೆ, ಕುದುರ ಬಾಯಿಗೆ ತುಂಬೆಲೆ. ಏರಿಯಾ
ಈಗ ಸಣ್ಣ ಚಳಿ ಉಂಟು, ಏರ್ತದೆ. ಇನ್ನು 1 ತಿಂಗಳು ಹೋಗ್ಲಿ, ಕೊನೆಗೆ ಇಳಿತಾ ಇರ್ತದೆ. ಹೋಟೆಲ್ ಬಂದಾಗಿದ್ದೀರು, ಹೋಟೆಲ್ ಬರೋದಿಲ್ಲ. ಕಲ್ಲುಂಟಾ ಅಲ್ಲ ಮಾರೈತಿ, ನಿನ್ಗೊಂದು ಬೇರೆ ಕೆಲಸ ಇಲ್ವ ಕೇಳು? ಯಾಕೆ? ಒಂದ್ 4 ಮಕ್ಳು ಇರ್ಲಿಕ್ಕಿಲ್ಲ, ಅವ್ರನ್ನೆಲ್ಲ ಒಟ್ಟು ಮಾಡ್ಕೊಳ್ಳು ಶುರು ಮಾಡಿದೆ. ಹುಯ್ಯೋ ಹುಯ್ಯೋ ಹುಯ್ಯಾಲೇ, ಪಾಪ ಮಕ್ಕಳು ಸಣ್ಣ ಚಳಿ ಉಂಟು, ಮುಸ್ಕಾಕಿ ಮುರುಗ್ತಿದ್ರು ಅವ್ರನ್ನೊಂದು ಎಬ್ಸ್ಕೊಂಡು ಬಂದು ಯಾಕೆ ಉಪದ್ರ ಕೊಡ್ತೆ ಮಾರೈತಿ ನೀನು? ಉಪದ್ರ ಆಯ್ತು ಈಗ. ಮತ್ತೆ ಒಳಗೆ ಅವಳು ಪಾಪದವಳು, ಅವಳು ನಾವು ಮಲ್ಕೊಂಡಿದ್ರೆ ಸುಮ್ಮನೆ ಇರ್ತಾಳೆ. ನೀನಾದ್ರೆ ಹಾಗಲ್ಲ, ನಿದ್ದೆ ಮಾಡ್ಲಿಕ್ಕೆ ಬಿಡುದಿಲ್ಲ, ಉಪದ್ರವೇ ಉಪದ್ರವಿಂದ. ಸರಿ ಹೇಳು, ಅಪಾರ್ಥ ಆಗ್ತದೆ. ನಿದ್ದೆ ಮಾಡಿದ್ರೆ ಎಬ್ಸ್ಕೊಂಡು ಕರ್ಕೊಂಡು ಬರ್ತೇನೆ ನಮ್ಮ ನೀನು. ಹಾಗೆ ಹೇಳು. ನಿದ್ದೆ ಮಾಡ್ತಾ ಇದ್ರೆ ನಾನು ಎಬ್ಸ್ಕೊಂಡು ಕರ್ಕೊಂಡು ಬರುತ್ತೆ. ಅವನಿಗೆ ಬಹಳ ಬೇಸರ, ಪಾಪ ಸಿಟ್ಟು ಬರ್ತದೆ. ಈಗ ಸಿಟ್ಟು ಬರ್ತಾ ಉಂಟು, ತಪ್ಪಲ್ಲ. ಅವ ಯಾಕೆ ಬಂದ ಹೇಳು? ಯಾಕೆ? ನನ್ನ ಹೊಟ್ಟೆ ತುಂಬಿಸ್ಲಿಕ್ಕೆ ಅವ ಬಂದು, ಪಾಪ ಅವನ ಹೊಟ್ಟೆ ಪಡೆ ಬಂದಲ್ಲ, ಹಾಗಾಗಿ ನಾ ಎಬ್ಸ್ಕೊಂಡು ಬಂದ್ರೆ ಸಿಟ್ಟು ಬರ್ತಾ ಬಿಟ್ಟ ಅವನಿಗೆ. ಹೌದಪ್ಪ, ನಾನೀಗ ನೆಬ್ಸ್ಕೊಂಡು ಬಂದ್ರೆ ಇದನ್ನ ಸಿಟ್ಟು ಬರ್ತದೆ. ಈಗ ಇನ್ನು 10 ವರ್ಷ ಇದೇ ಕ್ಷೇತ್ರದಲ್ಲಿ ನೀನಿದ್ರೆ ಆಗ ನಿನಗೆ ಗೊತ್ತಾಗ್ತದೆ. ಆವತ್ತು ನಾವು ಎಬ್ಸ್ಕೊಂಡು ಬಂದ್ರಿಂದ ಇವತ್ತು ನಮ್ಗೆ ಈ ಕ್ಷೇತ್ರದಲ್ಲಿ ಅನ್ನ ಸಿಕ್ತಿತ್ತು ಅಂತ. ಇದು ಯಾರ್ಯಾರ ಮಾತಲ್ಲ, ನನ್ನ ಸ್ವಂತ ಅನುಭವ ಹೇಳುದು ನಾನು. ಹೌದಾ? ನಿಮ್ಗೆಲ್ಲ ಇವಾಗ ಮಕ್ಕಳ ಈಗ ಯಾವ ಸಮಸ್ಯೆ ಇಲ್ಲ, ಜೋರ್ ಮಾಡೋರೇ ಇಲ್ಲೇ. ಈಗ ಆ ಕಾಲದಲ್ಲಿ ನೋಡ್ಬೇಕಿತ್ತು, ಏನು ಮೇಲೆ ಹೋಗ್ಲಿಕ್ಕೆ ಬಿಡುವುದಿಲ್ಲ ಒಂದು ಕಷ್ಟ ಅಂತ ಇದ್ರೆ ಅಂತ ಹತ್ತಿರ ಮಹಾರಥರ ಪ್ರಶ್ನೆ ಇಲ್ಲ. ಮಲಗು ಸಾಯಲಿ, ಕಣ್ಣು ಕೂರ್ಲಿಕ್ಕೂ ಇಲ್ಲ. ಈ ಕಣ್ಣು ಕೂರ್ತಾ ಒಂದ್ ತಮ್ಗೆ ನೀರು ಬಂತಂತಲೇ ಲೆಕ್ಕ. ಮುಖ ತೊಳಿಲಿಕ್ಕೆ ನಾವು ತೊಳ್ಬೇಡವ್ರೆ ತೊಳಸ್ತದೆ. ಒಂದ ಚೆಮ್ ನೀರು ಪಾಚಿಕ್ಕ ಮುಖಕ್ಕೆ, ಮುಖ ತೊಳ್ಕೊ ಬಂದ್ರೆ ಆಯ್ತಾ? ಅಲ್ಲೇ ಹೇಳ್ತಿದ್ರು ಎಂತಕ್ ಬಂದೆ? ನಿದ್ದೆ ಮಾಡ್ಲಿಕ್ಕ? ಮನೇಲಿ ಚಾವಣಿ ಆಯ್ತಾನ? ಹಾಗೆ ಇಲ್ಲ ಯಾಕೆ ಬಂದೆ? ಮಾಡು ಇದ್ರೆ ಮಾಡು, ಇಲ್ಲ ನಾಳೆ ಪಟ್ಗಿ ಕಟ್ಟು ಮನೆಗೆ ಹೇಳ್ತಾ ಇದ್ರು. ಆಗ ನಮ್ಗೆ ಅನಿಸ್ತಿತ್ತು ಇವ್ರೊಂದು ಯಾಕೆ ಉಪದ್ರ ಕೊಡ್ತಾರಪ್ಪ ಹಾಗೆ ಹೀಗೆ ಅಂತೇಳಿ. ಆದ್ರೆ ಈಗ ಅನಿಸುವುದು, ಆವತ್ತವ್ರ ನೀರ್ ಹಾಕಿ ನಮ್ಮನ್ನು ಇಲ್ಲಿ ಕಳಿಸದೆ ಇದ್ರೆ ಇವತ್ತು ನಾನು ಈ ಮಟ್ಟದಲ್ಲಿ ಬೆಳೆಯುವುದಿಲ್ಲಾಗಿತ್ತೋ ಏನೋ ಅನಿಸ್ತೆ ಅಂತ. ಹಾಗಾಗಿ ಕೆಲವೆಲ್ಲ ಅನುಭವಗಳು ಹೇಳ್ಕೊಳ್ಳೇಬೇಕು, ನೆನಪಾಗ್ತದೆ. ಇರ್ಲಿ, ನಿನ್ ಬಗ್ಗೆ ಹೆಮ್ಮೆ ಆಗ್ತಾ ಉಂಟು. ಹೀಗೆಲ್ಲ ಮಾಡ್ಬೇಕು ನೀನು. ಹೀಗೆಲ್ಲ ಮಾಡಿದ್ರೆ ಅವ್ರು ಮಲಗುವುದಿಲ್ಲ, ಎಚ್ಚರವಾಗಿರ್ತಾರೆ. ಮತ್ತೆ ಅವರ ಗಮನ ಎನ್ನುವುದು ಬೇರೆ ಕಡೆ ಹೋಗುದಿಲ್ಲ. ಅವ್ರಿಗೆ ಪುರುಷೋತ್ತೇ ಕೊಡ್ಬೇಡ, ಎಷ್ಟೊತ್ತು ಕೆಲಸ ಕೊಡು. ಇಲ್ಲಿದ್ರೆ ಯಾವ ಕಡೆ ಹೋಗ್ತದೆ ಗಮನ? ಪುರುಷೋತ್ತು ಉಂಟ, ಮತ್ತವ್ರ ಗಮನ ಇಲ್ಲಿ ಎಂತದ್ದೇ ಆಗಲಿ ಸಂಬಂಧ ಇಲ್ಲ. ಅವ್ರಿಗೆ ಕೈ ಬೆಲ್ಲ ತಿಕ್ತಿರ್ತ, ಕೈ ಒರೆಸ್ತಾ ಇರ್ತು. ಮನೆಗೆ ಇಲ್ಲಿ ಕರಿಬೇಕಾ ನಿಂದು ಓಡ ಎದುರುಗಡೆ ಎಂತ ಕಟ್ಟಿದ್ದೆಲ್ಲ ಮುಖ ಬಿದ್ದು ಒಳ್ಕೊಂಡ ನೋಡ್ಬೇಕು ಅವಸ್ಥೆ. ಹಾಗಾಗಿ ಈಗೆಲ್ಲ ಮಾಡಿದ್ರೆ ಅವರಿಗೆ ಹೇಗೆ ಮಲ್ಲಿಕ್ಕೆ ಆಗುದಿಲ್ಲ, ಒಳ್ಳೆ ಸಂತೋಷ ಇರ್ತಾರೆ, ಚುರುಕಾಗ್ತಾರೆ. ಹೌದಪ್ಪ, ಹೌದಲ್ಲ, ನಿನ್ ವಿಷಯ ಗೊತ್ತದಲ್ಲ. ನೀ ಹೀಗೆ ಮಾಡೋದ್ರಿಂದ ನಮ್ಮ ಇವಳು ಏನು ಚುರುಕಾಗಿದ್ದು ಗೊತ್ತುಂಟ? ಹೌದಾ? 7 ವರ್ಷ ಕೆಳಗೆ ಇಷ್ಟೆಲ್ಲ ಚುರುಕಿಲ್ಲ, ಈ ವರ್ಷ ಭಯಂಕರ ಚುರುಕ ಅವಳು. ಅಂದ್ರೆ ನೀ ಏನು ಮಾಡ್ತದನ್ನೇ ಮಾಡ್ಬೇಕು ಅಂತ ಹಠ, ಕಲಿಬೇಕು ಅಂತ ಉತ್ಸಾಹ, ಹಾಗಿರ್ಬೇಕು. ಇವಳೆಂತದ್ದು ನಮ್ಮ ಇವಳು ಸಿರಿಮುಡಿ ಸಿಂಗಾರಿ. ಪಾಪ ಅವಳ ಜೀವೇ ಅವಳಿಗೆ ಹೆಚ್ಚಾಗಿದೆ. ಆದ್ರೂ ಆ ಜೀವ ತಕೊಂಡು ಒಂದ ಕುಣಿದು ನೋಡಿದ್ರೆ ಅವಳ ಏನೋ ಅವ್ರದ್ದೊಂದು ಮಲ್ಲಿಗಾರಕ್ಕೆ ಇವ್ರದ್ದು ಕುಳುತ್ತಾ ಏನೋ ಯಾಕೆ ನಾನು ಕಾಣಿಸ್ಕೊಳ್ಬೇಕು ಅಂತ, ಹಾಗಿರ್ಬೇಕು ಅಂತ. ಅವನು ಚುರುಕಾಗಿದ್ದಾನೆ, ಅವನ್ ಕತೆ ಬಿಡ. ನಮ್ ಭೂಬ ಇಷ್ಟು ವರ್ಷ ಬಾಯಿಗೆ ಬೆರಲಾದ್ರೂ ಮಾತಾಡುದಿಲ್ಲ ಅವ. ಈ ವರ್ಷ ಒಂದು ಮಾತಾಡ್ತಾ ಸ್ವಲ್ಪ ಅಲ್ಲ. ಮೊದಲೆಲ್ಲ ಮಾತೇ ಆಡುವುದಿಲ್ಲ, ಈಗ ಮಾತಾಡಿದ್ರೆ ಅಂದ್ರೆ ಅರ್ಥ ಆಗ್ತಿದ್ರೆ ಮಾತಾಡ್ತಾವ, ಮೇಲ್ಮಟ್ಟ ಶಬ್ದ ಆಗ್ತಾನೆ ಅಂತ. ಹಾಗೆ ಒಳ್ಳೇದು ಒಳ್ಳೇದು ಮಾಡಿ ಮಾಡಿ. ವಾಸುಕಿ, ನಾವೆಲ್ಲ ಇಷ್ಟು ಕುಣಿದಾಡಿದ್ದೇವೆ ಎಂತಾದ್ರಿ ಅದಕ್ಕೆ ಕಾರಣ ನಮ್ಮಿಂದ ಆದದ್ದಲ್ಲ. ಮತ್ತೆ ಹಿರಿಯವನಾದ ನಿನ್ನ ನಿರ್ದೇಶನ ಇರದೇ ಇರ್ತಿದ್ರೆ ನಾವೀಗ ಕುಣಿಯುವುದಕ್ಕೆ ಸಾಧ್ಯ ಇತ್ತೇನೋ? ನಮಗೆ ನಾಟ್ಯವನ್ನು ಕಲಿಸಿಕೊಟ್ಟ ಗುರುಗಳಲ್ವೇನೋ ನೀನು? ಗುರುಗಳೇ ನಮಸ್ಕಾರ. ಈ ಶಬ್ದ ನಂಗೂ ಆಗುದಿಲ್ಲ, ನನ್ನ ಗುರುಗಳಿಗೆ ಆಗುದಿಲ್ಲ. ಅವ್ರು ಹೋಗುವವರು ಹೇಳಿ ಹೋಗಿದ್ದಾರೆ, ತಮ್ಮ ನಿನಗೆ ಯಾರೇ ಗುರುಗಳಂತ ಹೇಳಿದ್ರು ಒಪ್ಪಬೇಡ, ಅದ್ರ ಹಿಂದೆ ಅರ್ಥವೇ ಬೇರೆ ಉಂಟು, ಅದ್ ನಿಂಗೆ ಗೊತ್ತಿಲ್ಲ ಅಂದ್ರು. ಬಹುಶಃ ಗುರುಗಳಿಗೆ ಅನುಭವ ಆಗಿದ್ದಿರ್ಬೋದು, ಆದ್ರಿಂದಲೇ ಹೇಳದ್ದು. ವಾಸುಕಿ, ನಾವು ನಿಮಗೆ ತುಂಬ ಮನಸ್ಸಿನಿಂದಲೇ ಹೇಳುದು. ಯಾಕೆ ಗೊತ್ತಾ? ಯಾಕೆ? ನಮ್ಮ ಈ ಕೂಟದಲ್ಲಿ ನಿನ್ನಷ್ಟು ಹಳೆಯ ತಲೆ ಯಾರಿದ್ದಾರೆ? ಇದ್ದದ್ರಲ್ಲಿ ಹಳೆಯ ತಲೆ ಈಗ ನೀನೊಬ್ಬನೇ, ಮತ್ತೆಲ್ಲ ನಾವು ಹುಡುಗರು.
ಅಂದ್ರೆ ಮೊದ್ಲಿಂದ ಇದ್ದವ ಅಂತೇಳಿ ನಾನು ಒಬ್ಬನೇ ಅಂತ ನೀ ಹೇಳು ವಿಷಯ ಹೌದು ಅಲ್ಲ ಅಂತೇಳಿ ಅಲ್ಲ. ಆದ್ರೆ ಏನು ಪ್ರಯೋಜನ ಉಂಟು? ಏನು ಸಿಗುದಲ್ಲ ಇತ್ತೀಚೆಗೆ ಬಂದವರಿಗೆ ಆಯ್ತು ಬಿಟ್ರೆ ಮೊದಲಿದ್ದವರಿಗೆ ಅಂತದ್ದು ಇಲ್ಲ. ಹಾಗೆ ಹೇಳ್ಬೇಡು. ಕೊಡುವ ದೇವರು ಬಡವನಲ್ಲ, ನಿನಗೆ ಯಾವತ್ತಾದ್ರೂ ಕೊಟ್ಟೇ ಕೊಡ್ತಾನೆ. ಆ ವಿಶ್ವಾಸ ನನಗೆ ಎಷ್ಟೊತ್ತಿಗೂ ಉಂಟು. ನನಗೆ ದೇವರು ಕಡಿಮೆ ಮಾಡಿದ್ದಾನೆ ಅಂತ ಹೇಳಲಿಲ್ಲ, ಇಲ್ಲಿವರೆಗೆ ಕೊಟ್ಟಿದ್ದಾನೆ, ಇನ್ನು ಮುಂದೂ ಕೊಡ್ತಾನೆ ಹೇಳೋ ವಿಶ್ವಾಸ ಉಂಟು ನನಗೆ. ಮತ್ತೆ ಯಾವಾಗ್ಲೂ ಹಾಗೆ ನಾವು ಬಯಸಿದಾಗ ಯಾವುದು ಸಿಗ್ಬಾರ್ದು, ಅದಾಗೇ ಬರ್ಬೇಕು. ಹೌದಾ? ಅದಕ್ಕೆ ಮಹತ್ವ ಹೆಚ್ಚು. ನೋಡೋ, ದೇವರ ದರ್ಶನ ಎನ್ನುವುದು ತಡವಾಗಿ ಆಗ್ಬೇಕಂತೆ, ಪುಣ್ಯ ಫಲ ಹೆಚ್ಚು ಅಂತ ಹೇಳಿದ್ದಾರೆ. ಹಾಗಾಗಿ ತಡತ್ತು ಬಂದ್ರೆ ಹಾಗೆ ಉಳಿತದೆ, ಬೇಗ ಬಂದ್ರೆ ಖರ್ಚಾಗಿ ಹೋಗ್ತದೆ. ವಾಸುಕಿ ತಡತ್ತು ಬರಲಿ, ಆಮೇಲೆ ಒಂದು ಮನೆಯಲ್ಲಿ ಕುತ್ಕೊಂಡು ಯಜಮಾನಿಕೆ ಮಾಡುವಂತಿದ್ದ. ಹೌದಾ ವಾಸುಕಿ, ಈ ದೇವರುಗಳ ಪ್ರೀತಿ ವಿಶ್ವಾಸ ಯಾವ ಕಾಲಕ್ಕೂ ನಿನ್ನ ಮೇಲೆ ಕಡಿಮೆ ಆಗುವುದೇ ಇಲ್ಲ, ಶಾಶ್ವತವಾಗಿರ್ತದೆ, ಅನುಮಾನವೇ ಇಲ್ಲ. ಇಲ್ಲಿವರೆಗೆ ಈ ರೀತಿ ಆಶೀರ್ವಾದ ಮಾಡಿದ್ದಾರೆ ಎಂಬಲ್ಲಿಗೆ ಇನ್ನು ಮುಂದೆ ಇವರೆಲ್ಲವರ ಆಶೀರ್ವಾದ ಉಂಟಂತಲೇ ಲೆಕ್ಕ. ಆ ವಿಶ್ವಾಸ ನನಗುಂಟು ಬಿಡು. ಇರ್ಲಿ, ಈಗ ತಡೆದು ನಿಲ್ಲಿಸಿದ್ಯಲ್ಲ, ಯಾಕ? ಚೆ ನೀನು ಆಟ ಆಡೋದ್ ಬಗ್ಗೆ ನಾನು ತಡೆದಲ್ಲ, ನಂಗೆ ಹೊಟ್ಟೆಗೆ ಹೆಚ್ಚು ಇಲ್ಲ. ಮತ್ತೆ ಇದೆಲ್ಲ ಬೇಕು ಅಂತ ಹೇಳುವ ನಾನು. ನಿನ್ ವಿಷಯ ಗೊತ್ತಿಲ್ಲಮ್ಮ, ನಾನು ಅಂಗಡಿ ತಯಾರಿಯಲ್ಲಿ ಇದ್ದ ಅಷ್ಟೊತ್ತೆ ನಿಮ್ಮನೆ ಪಕ್ಕದ ಹುಡುಗ ಓಡ್ ಬಂದ. ಮೇದಿನಿ ಇಲ್ಲಿ ಕೇಳಿದ. ನಾನು ಜಾತ್ರೆ ಪೇಟೆ ಮಾರ ಜನ ಸ್ವಲ್ಪ ಅಲ್ಲ ಇವತ್ತಂತೂ. ದೇವರೇ ಕೈಕಲ್ ಹಾಕ್ಲಿಕ್ಕೆ ಜಾಗಿಲ್ಲ, ಗಾಡಿ ನಿಲ್ಲಿಸ್ಲಿಕ್ಕೂ ಜಾಗಿಲ್ಲ. ನಾನು ಹೇಳಿದೆ ಇಲ್ಲ ಮರ ಮೇದಿನಿ ಬೇಕೆ ಅಂತ ಹೇಳಿದ್ರು. ಮಾರ ಎಂತ ಹೇಳುವಾಗ ಕಾಬರಿಯಲ್ಲಿ ಹೇಳ್ತಾ ಇದ್ದ. ಎಂತ ಮನೆಯಲ್ಲಿ ಇದ್ದದ್ದು ಅಪ್ಪಯ್ಯ ಒಬ್ರೆ, ಏನಾಯ್ತು ಏನೋ ಹೆದರಿಕೆ ಆಗ್ತಾ ಇದೆ ನನಗೂ. ಯಾಕೋ ಅನುಮಾನಮ್ಮ, ಒಂದ್ ಕೆಲಸ ಮಾಡಿ, ನನ್ನ ಅಂಗಡಿ ಬಾಗ್ಲಾಗ್ತೆ, ನೀವೆಲ್ಲ ಒಟ್ಟಲ್ಲಿ ಹೋಗ್ಬೋದು.